ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಪಿ ಯೋಗೇಶ್ವರ್ ಅವರು ಕೂಡ ಇವತ್ತಿಗೆ ಮಾತಾಡ್ತಾ ಇದ್ದಾರೆ. ಅಂತ ಗೆಲುವು ಕಾಣಿಸ್ತಾ ಇಲ್ಲ ಅಂತ. ಚನ್ನಪಟ್ಟಣದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಗೆದ್ದುಬಿಟ್ಟಿದ್ದಾರೆ. 25,000 ಮತಗಳ ಅಂತರದಲ್ಲಿ ಗೆಲ್ತಾರೆ ಅಂತ ಹೇಳಿ ಒಂದು ಕಡೆ ಅಶೋಕ್ ಅವರು ಹೇಳ್ತಾ ಇದ್ದಾರೆ. ನಾನು ಕಾಂಗ್ರೆಸ್ನ ನಾಯಕರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಅಂತ ಕೂಡ ಅಶೋಕ್ ಅವರು ಹೇಳೇ ಬಿಟ್ರು. ಅದರ ಅರ್ಥ ಏನು? ಇವರ ಹೇಳಿಕೆಗಳಿಂದಾನೇ ನಿಖಿಲ್ ಅವ್ರಿಗೆ ಜಯ ಆಗಬಹುದು. ಆಲ್ರೆಡಿ ಅವರ ಮತಗಳ ಲೆಕ್ಕಾಚಾರ ಕೂಡ ಇರುತ್ತೆ. ಯಾರು ಏನೇ ಹೇಳಿ, ಈ ಮತಗಳ ಲೆಕ್ಕಾಚಾರ ಇರುತ್ತಲ್ಲ, ಬಹಳ ಅಕ್ಯುರೇಟಾಗಿ ಮಾಡ್ತಾರೆ ಕೆಲವರು. ಪಕ್ಷಗಳ ಏಜೆಂಟ್ಗಳಿರ್ತಾರಲ್ಲ, ಅವರು ಆ ಬೂತ್ಗೆ ಯಾರ್ಯಾರು ಬರ್ತಾ ಇರ್ತಾರೆ ನೋಡಿ, ಅವ್ರ ಮುಖ ನೋಡೇ ಒಂದು ಕಡೆ ಅಳಿತಾ ಇರ್ತಾರೆ. ತುಂಬ ಪರ್ಫೆಕ್ಟಾಗಿ ಹೇಳಿಬಿಡ್ತಾರೆ ಅಂತ ಅಲ್ಲದೆ ಇದ್ದರೂ ಕೂಡ ಸತ್ಯಕ್ಕೆ ಬಹಳ ಹತ್ತಿರದಲ್ಲಿ ಅಂದಾಜು ಮಾಡಬಲ್ಲರು. ಇಂತಿಂಥ ಮನೆ, ಇಂತಿಂಥ ಊರು, ಇಂತಿಂಥ ಕೇರಿ, ಇಂತಿಂಥ ಬೀದಿ, ಇಂಥ ಮನೆ, ಮೂಲೆ ಮನೆನಾ, ಮಧ್ಯದ ಮನೆನಾ, ಅವ್ರದ್ದು ಮನೆನಾ, ಇವ್ರ ಮನೆನಾ, ಆ ಕೇರಿನ, ಈ ಥರ ಬರೆದಿಟ್ಕೊಂಡು ಹೇಳ್ತಾರೆ ಅವರು, ಇವ್ರಿಗೆ ಓಟ್ ಹಾಕಿದ್ದಾರೆ ಅಂತ ಹೇಳಿ. ಅಷ್ಟರ ಮಟ್ಟಿಗೆ ಒಂದು ಲೆಕ್ಕಾಚಾರ ಅಂತೂ ಇರುತ್ತೆ. ಬಹುಶಃ ಗೊತ್ತಿಲ್ಲ, ಈಗ ಅಲ್ಲಿ BJP ಮತ್ತು JDS ಹತ್ರ ಲೆಕ್ಕಾಚಾರ ಹಾಕೊಂಡಿದ್ದಾರೆ ಗೊತ್ತಿಲ್ಲ. ಸುಮಾರು 25,000 ಮತಗಳ ಅಂತರದಿಂದ ನಿಖಿಲ್ ಕುಮಾರಸ್ವಾಮಿ ಗೆಲ್ತಾರೆ ಅಂತ ಹೇಳಿ ಅಶೋಕ್ ಅವರ ವಿಶ್ವಾಸ ಇದೆ. ಜಮೀರ್ ಅಹಮದ್ ಖಾನ್, ಸುರೇಶ್ ಅವರ ಹೇಳಿಕೆ, ಆ್ಯಂಬುಲೆನ್ಸಲ್ಲಿ ಬರ್ತಾರಾ ದೇವೇಗೌಡರ ಪ್ರಚಾರಕ್ಕೆ ಅಂತ ಸುರೇಶ್ ಅವರು, ದೇವೇಗೌಡರನ್ನ ಕುಟುಂಬವನ್ನು ನಾನು ಕೊಂಡುಕೊಂಡು ಬಿಡ್ತೀನಿ, ಅವ್ರ ಆಸ್ತಿ ಕೊಂಡ್ಕೊಂಡ್ಬಿಡ್ತೀನಿ ಅಂತೇಳಿ ಜಮೀರ್ ಅಹಮದ್ ಖಾನ್ ಸಾಲದ್ದಕ್ಕೆ ಕಾಲಾ ಕುಮಾರಸ್ವಾಮಿ, ಕಪ್ಪು ಕುಮಾರಸ್ವಾಮಿ, ಕರಿಯಾ ಕುಮಾರಸ್ವಾಮಿ ಎನ್ನುವ ಜಮೀರ್ ಅಹಮದ್ ಖಾನ್ ಅವರ ಹೇಳಿಕೆ ಇತ್ತಲ್ಲ, ಇದು ಒಂದು ಸಮುದಾಯದ ಕೆಲವೊಂದಷ್ಟು ನಾಯಕರ, ಕಾರ್ಯಕರ್ತರ, ಜನಗಳ ಮೈಂಡನ್ನು ಚೇಂಜ್ ಮಾಡಿರಬಹುದು. ಒಟ್ಟಲ್ಲಿ ಆಲ್ರೆಡಿ ಇದರ ಬಗ್ಗೆ ಲೆಕ್ಕಾಚಾರ ಕೂಡ ಶುರುವಾಗಿದೆ. ನಿಖಿಲ್ ಕುಮಾರಸ್ವಾಮಿ ಅಲ್ಲಿ ಗೆದ್ದಿದ್ದಾರೆ. ನನಗೂ ಕೂಡ ಅಲ್ಲಿ ಲೋಕಲ್, ನಾನು 5 ದಿನ ಅಲ್ಲಿ ಪ್ರವಾಸ ಮಾಡಿದ್ದೀನಿ, 5 ಡೇಸ್. ಅಲ್ಲಿಂದ ಬಂದಿರೋಂಥ ಮಾಹಿತಿ ಪ್ರಕಾರ ನಿಖಿಲ್ ಕುಮಾರಸ್ವಾಮಿ ಅವರು ಆರಾಮ್ಸೆ ಒಂದು 20,000 ರಿಂದ 25,000 ಲೀಡಲ್ಲಿ ಗೆಲ್ತಿದ್ದಾರೆ. ಕಡೆ 5 ದಿನಗಳು ಒಂದು ದೇವೇಗೌಡರು ಅಲ್ಲಿ ಪ್ರಚಾರಕ್ಕೆ ಬಂದು ಪ್ರತಿದಿನ ಅಲ್ಲೇ ಕುಮಾರಸ್ವಾಮಿಯವರಿಂದ ತೆರವಾದಂಥ ಸ್ಥಾನ, ಅವರ ಕುಟುಂಬದವರೇ ಉಳಿಸ್ಕೊಳ್ಬೇಕು ಅನ್ನೋ ಒಂದು ಹೋರಾಟ, ಅದರಲ್ಲಿ ರಾಜಕೀಯ ದೈತ್ಯ ನಮ್ಮೆಲ್ಲರಿಗೂ ಹಿರಿಯರಂಥ ದೇವೇಗೌಡರ ಹಠ, ದೇವೇಗೌಡರ ಅವಿರತವಾದಂಥ 8 ದಿವಸಗಳಿಂದ ಅವರ ಹೋರಾಟ, ಜೊತೆಗೆ ಅವರು ಮೊಮ್ಮಗನನ್ನ ಗೆಲ್ಲಿಸಲೇಬೇಕು ಅನ್ನುವ ಒಂದು ಶಪಥ, ಕುಮಾರಸ್ವಾಮಿ ಅವರು ಅವರ ತೆರವಾದಂಥ ಸ್ಥಾನ ಅವರ ಮಗ ಗೆಲ್ಲೇಬೇಕು ಅಂತೇಳಿ ಅವರ ಎಲ್ಲ ಅವಿರತವಾದಂಥ ಹೋರಾಟ, ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗ ಪ್ರಾಬಲ್ಯ ಉಳ್ಳಂಥ ಈ ಒಂದು ಕ್ಷೇತ್ರದಲ್ಲಿ ಆ ಒಂದು ಕ್ಷೇತ್ರವನ್ನು JDSಗೆ ಉಳಿಸ್ಕೋಬೇಕು ಅಂತೇಳಿ ಸುತ್ತಮುತ್ತ ಜಿಲ್ಲೆಗಳಿಂದ ಪ್ರಭಾವಿ ಮುಖಂಡರುಗಳು ಬಂದು ಅವ್ರ ಪರವಾಗಿ ಹೋರಾಟ ಮಾಡಿದಂಥದ್ದು, ನನ್ನ ಪರವಾಗಿ ಪಕ್ಷದ ಕಾರ್ಯಕರ್ತರು, ಮುಖಂಡರು ಹೋರಾಟ ಮಾಡ್ತಾಯಿದ್ರು. ಹಾಗೆ ಎರಡು ಒಂದು ರೀತಿ ಸಮಬಲದ ಹೋರಾಟ ಅಂತ ಅನಿಸುತ್ತೆ. ಆದ್ರೂ ಎಲ್ಲ ಒಂದು ಕಡೆ ಈಗಾಗಲೇ ನಿಖಿಲ್ ಕುಮಾರಸ್ವಾಮಿ ಅಲ್ಲಿ ಗೆದ್ದಿದ್ದಾರೆ. ನನಗೂ ಕೂಡ ಅಲ್ಲಿ ಲೋಕಲ್, ನಾನು 5 ದಿನ ಅಲ್ಲಿ ಪ್ರವಾಸ ಮಾಡಿದ್ದೀನಿ, 5 ಡೇಸ್. ಅಲ್ಲಿಂದ ಬಂದಿರೋಂಥ ಮಾಹಿತಿ ಪ್ರಕಾರ ನಿಖಿಲ್ ಕುಮಾರಸ್ವಾಮಿ ಅವರು ಆರಾಮ್ಸೆ ಒಂದು 20,000 ರಿಂದ 25,000 ಲೀಡಲ್ಲಿ ಗೆಲ್ತಿದ್ದಾರೆ. ಕಡೆ 5 ದಿನಗಳು ಒಂದು ದೇವೇಗೌಡರು ಅಲ್ಲಿ ಪ್ರಚಾರಕ್ಕೆ ಬಂದು ಪ್ರತಿದಿನ ಅಲ್ಲೇ ಉಳಿದಿದ್ದು ಒಂದು ಪ್ಲಸ್ ಪಾಯಿಂಟು. ಮತ್ತೆ ಕಾಂಗ್ರೆಸ್ಸಿನ ನಾಯಕರುಗಳಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೀನಿ ಸಂದರ್ಭ.